ಸರ್, ತಮ್ಮ ದೆಹಲಿ ಭೇಟಿ ಫಲಪ್ರದ ಆಯ್ತಾ? ವರಿಷ್ಠರನ್ನೆಲ್ಲ ಭೇಟಿ ಮಾಡಿ ಬಂದಿದ್ದೀರಿ. ನಾನು ಯಾರು ವರಿಷ್ಠರನ್ನ ಭೇಟಿ ಮಾಡಿಲ್ಲ. ನಾನು ಹೋಗಿದ್ದು ರಾಜ್ಯದ ಹಿತಕ್ಕೆ. ನಮಗೆ ಕಾವೇರಿ ತೀರ್ಪು ಆ ತಾಯಿ ಮೇಕೆದಾಟು ಮಾಡಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ನಮಗೆ ಮತ್ತು ತಮಿಳುನಾಡಿಗರಿಗೂ ಶಕ್ತಿ ಕೊಟ್ಟಿದ್ದಾರೆ. ಅವ್ರಿಗೆ ನೀರು ಕೊಡಬೇಕು, ನಿಮ್ಮದು ಕೆಲಸ ನೀವು ಮಾಡಿ ಅಂತ ಹೇಳಿ. ಸೊ ವಾಟರ್ ಕಮಿಷನ್ CWC ಅವ್ರಿಗೆ ಆಥರೈಸೇಷನ್ ಇದೆ, ಅವರೇ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಟೈಮ್ ಲೈನ್ ಇದೆ ಅದಕ್ಕೆ ಇವತ್ತು ಬೆಳಗ್ಗೆ ನಾನು ಶ್ಯಾಮ್ ದಿವಾನ್ ಭೇಟಿ ಮಾಡಿದ್ದೆ. ಅಡ್ವೊಕೇಟ್ ಜನರಲ್ಲು ಮೊನ್ನೆ ದೆಹಲಿಗೆ ಬಂದಿದ್ದರು, ಅತುಲ್ ಸಿಪ್ಪಲ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲೂ ಎಲ್ಲ ಲಾಯರ್ಗಳು, ಫಾರ್ಮರ್ ಜಡ್ಜಸ್ ಅವರೆಲ್ಲ ಬಂದಿದ್ದರು. ಅವರೆಲ್ಲ ಒಪಿನಿಯನ್ ತಗೊಂಡಿದ್ವಿ. ನಾಳೆ ನಮ್ಮ CNR ಮೀಟಿಂಗ್ ಇದೆ, ಬೋರ್ಡ್ ಮೀಟಿಂಗ್ ಇದೆ. ಇದನ್ನು ಯಾವ ರೀತಿ ಪ್ರಸ್ತಾವ ಮಾಡಬೇಕು ಅಂತ ಇವತ್ತು ಚೀಫ್ ಮಿನಿಸ್ಟರು ಕೂಡ ಇವತ್ತು ಲೆಟ್ರು ಇದ್ರ ಬಗ್ಗೆ ಅವರು ಕೂಡ ಇವತ್ತು PM ಭೇಟಿ ಮಾಡಿ ಕೊಡ್ತಾ ಇದ್ದಾರೆ. ಸೊ ನಾಳೆ ಅದಕ್ಕೆ ಮುಂದಕ್ಕೆ ನಾನು ಯಾವ ರೀತಿ ಮುಂದುವರಿಬೇಕು ಅಂತ ಹೇಳಿ ಅದಕ್ಕೆ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತಾ ಅದಕ್ಕೆ ನಾನು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಈಗೇನೋ ನೀರೇನೋ ಹೋಗ್ತಾ ಇದೆ. ಫಸ್ಟ್ ದಿನ ಬಂದಾಗ ಅದಕ್ಕೇನು ಮಾಡಬೇಕು ಅಂತೇಳಿ ಅದು ರಾಜ್ಯದ ಹಿತಕ್ಕೆ ನಾನು ನಡೆದಿದ್ದೀನಿ, ಕೇಸ್ ಹಾಕ್ಸ್ಕೊಂಡಿದ್ದೀನಿ. ನೂರಾರು ಕೇಸು ನಮ್ಮ ಮೇಲೆ BJPಯವರು ಹಾಕಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದ್ದೀವಿ. ಈಗ ನಮ್ಮ ಮಂಡ್ಯದವ್ರಿಗೆ, ಇದು ಮೈಸೂರವ್ರಿಗೆ, ತುಮಕೂರವ್ರಿಗೆ, ಬೆಂಗಳೂರವ್ರಿಗೆ ಎಲ್ಲರೂ ಕೂಡ, ಚಾಮರಾಜನಗರ ಎಲ್ಲರೂ ಕೂಡ ನಾವು ನ್ಯಾಯ ಒದಗಿಸ್ಕೊಡ್ಬೇಕಲ್ಲ. ನಮ್ಮ ರೈತರ ಬದುಕು, ಇಂಡಸ್ಟ್ರೀಸ್ಗೂ ಅನುಕೂಲ ಆಗಬೇಕು, ಬೆಂಗಳೂರು ಕುಡಿಯೋ ನೀರಿಗೂ ಅನುಕೂಲ ಆಗಬೇಕು. ಇದಕ್ಕೆಲ್ಲ ನಾನು ಈಗಾಗಲೇ ನನ್ನ ಶ್ರಮಕ್ಕೆ ಫಲ ಸಿಕ್ಕಿದೆ. ಸೊ ಅದಕ್ಕೆ ಏನೇನಾಗಬೇಕು ಅಂತೇಳಿ ಈಗೆಲ್ಲ ಬೇಕಾದಷ್ಟೆಲ್ಲ ಅಡ್ವೊಕೇಟ್ಸು ಎಲ್ಲ ಚರ್ಚೆ ಮಾಡಿದ್ದೀವಿ. ನಾನು ನಮ್ಮ ಜಡ್ಜಿಂದ ಲೀಗಲ್ ಟೀಮೆಲ್ಲ ಹೋಗಿದ್ದೆ, ಎಲ್ಲ ಮಾತಾಡಿದ್ವಿ. ಸೊ ಇವಾಗೆಲ್ಲ ನಾನು ಅದನ್ನು ಹೇಳ್ಬೇಕಲ್ಲ, ನನ್ನ ಡ್ಯೂಟಿ ನಾನು ಮಾಡಬೇಕು ಬಂದು. ಸರ್, ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ CM ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಇವತ್ತು ಸಂಜೆ. ಸೊ ತಾವು ಕೂಡ ನಿನ್ನೆ ರಾತ್ರಿ ಅವ್ರನ್ನ ಭೇಟಿ ಮಾಡಿದ್ರಿ, ಖರ್ಗೆ ಅವರು. ನಾನೇನು ಭೇಟಿ ಮಾಡಿಲ್ಲ. ನಾನು ನಾವು ಹೋದಾಗೆಲ್ಲ ಭೇಟಿ ಮಾಡ್ತಾ ಇರ್ತೀವಿ, ಅದು ಬೇರೆ ವಿಚಾರ. ರಾಜಕೀಯಕ್ಕೆ ನಾನೇನು ಭೇಟಿ ಮಾಡಿಲ್ಲ. ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. CM ಅವರು ಕೂಡ ಬೇಡಿಕೆ ಇಟ್ಟಿದ್ದಾರೆ. ಎಲ್ಲ ಶಾಸಕರೆಲ್ಲ ಸಚಿವರಾಗೋ ಲೆಕ್ಕಾಚಾರದಲ್ಲಿದ್ದಾರೆ ಸರ್. ನಡೆಯುತ್ತೆ ಸರ್? ತಪ್ಪೇನಿದೆ, ಎಲ್ಲರಿಗೂ ಹಕ್ಕಿದೆಯಲ್ಲ. MLA ಆದವರು, MLC ಆದವರು ಎಲ್ಲರಿಗೂ ಹಕ್ಕಿದೆ. ಎಷ್ಟೋ ಜನಕ್ಕೆ ಏನು ಆಗದೆ ಹೋದವ್ರನ್ನ ನಾಳೆ ಬೆಳಗ್ಗೆ ಮಿನಿಸ್ಟರ್ ಮಾಡೋಂಥ ಅವಕಾಶ ಹಿಂದೆ ಆಗಿಲ್ವಾ? MLA ಇಲ್ಲದೆ ಹೋದವ್ರನ್ನ, MLC ಇಲ್ಲದೆ ಹೋದವ್ರನ್ನ ಮಂತ್ರಿ ಮಾಡೋಷ್ಟು ಅವಕಾಶ ಮುಖ್ಯಮಂತ್ರಿಗಳಿರ್ತದೆ. ಯಾರು ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ ಅವರೆಲ್ಲ ಏನಾದ್ರು ಒಂದು ಅಧಿಕಾರ ಬೇಕು ಅಂತ ಆಸೆ ಪಡ್ತಾರೆ. ಅವ್ರ ಆಸೆಗೆ ನಾವು ತಪ್ಪು ಅಂತ ಹೇಳಕ್ಕಾಗ್ತದ? ಅವ್ರದೇ ಆದಂಥ ರೀತಿಯಲ್ಲಿ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿರ್ತಾರೆ, ತ್ಯಾಗ ಮಾಡಿರ್ತಾರೆ, ಶ್ರಮ ಪಟ್ಟಿರ್ತಾರೆ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತಾ ಸರ್? ಸಚಿವ ಸಂಪುಟ ಪುನರ್ರಚನೆ ನಡೆಯುತ್ತೋ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತಾ? ಎಲ್ಲರೂ ಶಾಸ್ತ್ರ ಇಷ್ಟ ಇದ್ರೆ ಈಗಿನ ಶಾಸ್ತ್ರ ಕೇಳಿ ಅವ್ರು ಮಾತಾಡ್ಬೋದು. Okay. Yeah. Joining us right now is the Deputy Chief Minister of Karnataka on this occasion. I'm very happy that. Okay. Yeah. Joining us right now is the Deputy Chief Minister of Karnataka on this occasion. I'm very happy that when I just walked for water, all of them criticized me. Lot of cases against me and all my MLAs, friends, colleagues. In the time of COVID, I had to stop it and again organize that yatra for the second time. And we prayed, and ultimately justice was being flown from the seat of the court. That court can't interfere. It is the decision of the CWC. There is a mandatory in the CWC that there is a guidelines at what time it has to be done, the framework. So the official judgment has to come out. We are waiting, and a discussion with the legal expert. I thank the
our advocates to represent there. Therefore, yesterday myself, my Advocate General, all we met some senior legal team from Delhi also. A lot of former judges also we met in the Kapil Sibal's program. Then I met Diwan and I thanked him. I went to his house and we had on Krishna waters also, how to take it forward, and Kaveri water, Madai water, all these issues. And tomorrow I have a Kaveri board meeting in the evening. So how to take it forward, what all the aspects we have to look at legally, how we have to prepare ourselves. That is all we had a discussion. And I'm happy that things are helping for the interest of both the states. The decision is not only for Karnataka. They have given us, if we doesn't honor the commitment of 177.25 TMC, there will be contempt. So there is, the decision has been helped both the states. Sir, you also, on the political front, sir, met with Mr. Mallikarjun Kharge as well. The Chief Minister is also meeting with him today, sir. What are we expecting on the political front, sir? Cabinet reshuffle on the cards? I am a party president here also, apart from the deputy CEO. And whenever we go, we meet our leaders. I have not discussed any political agenda as of now. There is some request from me, but because our offices, buildings has to be, foundation has to be laid down, and first there will be a session. Our leaders also will be very busy. I asked them time because they were busy with this Bihar election. I didn't want to disturb them at this point of time. Now I have centered some other issues were then connected to the party structure on the whatever the trying because more than hundreds of his Gandhi Bharat on the eve of 100 years of Gandhi celebration. I decided in Karnataka we should have 100 offices at least in all the assembly segments. So we are at it on the job. So I should perform my duty. I was on the job. So are we expecting a cabinet reshuffle on the cards? That is the prerogative of the Chief Minister and he will take it forward. So my last question to you,